ರಾಜರಾಜೇಶ್ವರಿನಗರ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ವಿಧಾನ ಪರಿಷತ್ ಸದಸ್ಯರಾದ ತುಳಸಿ ಮುನಿರಾಜುಗೌಡರವರ ಅಧ್ಯಕ್ಷತೆಯಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕೊಟ್ಟಿಗೆಪಾಳ್ಯ ವಾರ್ಡ್ನ ಜಿಬ್ಯಾರ್ ಟಿಕೆಟ್ ಆಕಾಂಕ್ಷಿಗಳಾದ ಎಚ್.ಸಿ. ಮಂಜುನಾಥ್ ರವರ ಮುಂದಾಳತ್ವದಲ್ಲಿ ಇಂದು ಮಾಳಗಾಳ ರಸ್ತೆಯಲ್ಲಿ ಶ್ರೀರಾಮ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಪೂರ್ವ ಯುವ ಮೋರ್ಚಾ ಜನರಲ್ ಸೆಕ್ರೆಟರಿ ಆಗಿ ರಾಜರಾಜೇಶ್ವರಿ ನಗರಕ್ಕೆ ಜನರಲ್ ಸೆಕ್ರೆಟರಿ ಆಗಿದ್ದೆ. ಇವತ್ತು ನಾನು ಕೊಟ್ಟಿಗೆಪಾಳ್ಯ ಹಾಗೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದರಿಂದ ನನ್ನ ಕೈಲಿ ಏನೇನು ಆಗ್ಬೇಕು ಮಾಡಬೇಕು ಅಂತ ನಾನು ಈ ವಾರ್ಡ್ಗೆ ಅಭಿವೃದ್ಧಿಗೆ ಏನೇನು ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಮಾಡ್ಕೊಂತ ನಮ್ಮ ಎಲ್ಲಾ ಸಂಘಟನೆಗಳ ಜೊತೆಯಲ್ಲಿ ನಾನು ಮುಂದುವರಿಬೇಕು ಅಂತ ಬರ್ತಾ ಇದೆ. ಯಾವ ರೀತಿ ಸಿದ್ಧತೆ ಮಾಡಿದ್ದೀರಾ ಸರ್? ಆಗಿದೆ. ನಾನು ಈಗ ಆಲ್ರೆಡಿ ಈ ಕೊಟ್ಟಿಗೆಪಾಳ್ಯ ವಾರ್ಡ್ನ ಸ್ಥಳೀಯರನ್ನ, ಬಿಜೆಪಿ ಕಾರ್ಯಕರ್ತರನ್ನ ಎಲ್ಲರನ್ನ ಆಲ್ರೆಡಿ ರೀಚ್ ಮಾಡಿದ್ದೀನಿ. ನೋಡೋಣ, ಪಕ್ಷ ಗುರ್ತಿಸಿದೆ. ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಟಿಕೆಟ್ ಕೊಟ್ಟಂತ ಟೈಮಲ್ಲಿ ನಾನು ಇನ್ನೂ ಹೆಚ್ಚಿನ ಕೆಲಸ ಗೆಲ್ಲುವ ನಿರೀಕ್ಷೆಯಲ್ಲಿ ನಾನು ಅಪೋಸಿಟ್ ಸರ್ಕಾರ ಆಗಿದೆ. ನಾವೇನೇ ಹೇಳ್ಬೇಕಾಗಿಲ್ಲ. ಈಗ ಪ್ರತಿಯೊಬ್ಬರಿಗೂ ಜನಗಳಿಗೆ ಗೊತ್ತಿದೆ. ನಾವು ಅವ್ರನ್ನ ಏನೇ ಕ್ವಶನ್ ಮಾಡಿದ್ರು ನಾವು ಇದನ್ನ ಚೇಂಜ್ ಮಾಡೋಂತ ಕೆಲಸ ಅವ್ರು ಮಾಡಲ್ಲ. ಈಗ ಆಲ್ರೆಡಿ 5 ವಲಯಗಳನ್ನಾಗಿ ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಇವಾಗ ನಾವು ವಾರ್ಡ್ಗಳನ್ನ ಕೂಡ ವಿಂಗಡಣೆ ಮಾಡಿ ಆಲ್ರೆಡಿ ರೆಡಿ ಮಾಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ನಾವು ಕೂಡ ದೇವರು ನಮ್ಮ ಕೈಲಿ ಇವತ್ತು ಈ ಹಬ್ಬ ಮಾಡಿಸ್ಕೊಳ್ಳೋಕ್ಕೋಸ್ಕರ ಅವಕಾಶ ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಸಂಘಟಕರು, ನಮ್ಮ ನಗರದ ಕಾರ್ಯಕರ್ತರ ಮಹಿಳೆಯರಲ್ಲ ಒಗ್ಗೂಡಿ ನಮ್ಮ ತುಳಸಿ ಮುನಿರಾಜುಗೌಡರ ನೇತೃತ್ವದಲ್ಲಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ನಾವು ಸುಮಾರು ವರ್ಷಗಳಿಂದ ಮಾಡ್ಕೊಂತ ಬಂದಿದ್ವಿ. ಇನ್ನು ಮುಂದೆ ಕೂಡ ಈ ಶ್ರೀರಾಮನ ಹಬ್ಬವನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಆಚರಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ. ಮುಂದೆ ಮಾಡ್ಕೊಂಡು ಹೋಗ್ತೀವಿ.